ಇದ್ದೀರಾ TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಾಮಾನ್ಯ ಪ್ರಯಾಣಿಕನಂತೆ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಸಕಲೇಶಪುರದಿಂದ ಹೊಂಗಡಾಳ ಗ್ರಾಮಕ್ಕೆ ಪ್ರಯಾಣಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಶಾಸಕ ಸಿಮೆಂಟ್ ಮಂಜುನಾಥ್ ಆಲಿಸಿದ್ದಾರೆ. ಸಕಲೇಶಪುರದಿಂದ ಕಡಗರವಳ್ಳಿ, ಇರದನಹಳ್ಳಿ ಹಾಗೂ ಹೊಂಗಡಾಳ ತಲುಪುವ ನೂತನ ಬಸ್ ಮಾರ್ಗಕ್ಕೆ ಚಾಲನೆ ನೀಡಿದ ಶಾಸಕರು ಅದೇ ಬಸ್ನಲ್ಲಿ ಪ್ರಯಾಣಿಸಿ ಸಾರ್ವಜನಿಕರ ಕುಂದುಕೊರತೆ ಆಲಿಸುವ ಮೂಲಕ ಸರಳತೆಯನ್ನು ತೋರಿದರು. ಇದೇ ಸಂದರ್ಭದಲ್ಲಿ ಸಕಲೇಶಪುರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು, ವಿದ್ಯಾರ್ಥಿಗಳಿಂದ ಸಮಸ್ಯೆಗಳು ಕೇಳಿ ಬಂದಾಗ ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕರಿಗೆ ಸ್ಥಳದಲ್ಲೇ ದೂರವಾಣಿ ಕರೆ ಮಾಡಿ ಗ್ರಾಮೀಣ ಪ್ರದೇಶಗಳಿಗೆ ತೆರಳುವ ಬಸ್ಗಳ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಸೂಚನೆ ನೀಡಿದರು. ನೂತನ ಬಸ್ ಹೊಂಗಡಾಳ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಗ್ರಾಮದಲ್ಲಿ ಮಹಿಳೆಯರು ಬಸ್ಸಿಗೆ ಆರತಿ ಬೆಳಗಿ ವಿಶೇಷ ಪೂಜೆ ಸಲ್ಲಿಸಿದರು. ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಜನಸಾಮಾನ್ಯರಂತೆ ಶಾಸಕರೊಬ್ಬರು ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಪ್ರಯಾಣಿಸಿದ್ದು ವಿಶೇಷವಾಗಿದ್ದು, ಜನಸಾಮಾನ್ಯರ ಶಾಸಕರ ಸರಳತೆಯ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಡದ್ರಳ್ಳಿ, ಹೊಂಗಡಾಳ ಈ ಭಾಗವಾಗಿ ನೂತನ ಬಸ್ ಮಾರ್ಗಕ್ಕೆ ಚಾಲನೆ ನೀಡಿದ ನಂತರ ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಸಾಮಾನ್ಯ ಪ್ರಜೆಯಾಗಿ ಬಸ್ನಲ್ಲಿ ಟಿಕೆಟ್ ಪಡೆದು ಪ್ರಯಾಣ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಇದುವರೆಗೂ ನಾವು ನೋಡಿರ್ತಕ್ಕಂಥ ಒಂದು ಸಾಮಾನ್ಯವಾಗಿ ಕೆಎಸ್ಆರ್ಟಿಸಿ ಬಸ್ಸಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಒಂದು ಸ್ಥಾನ ಸೀಟ್ ಮೀಸಲಿರುತ್ತೆ. ಇವತ್ತಿನವರೆಗೂ ಯಾರು ಕೂತಿದ್ದು ನಾವು ಯಾರೂ ನೋಡಿಲ್ಲ. ಇದೇ ಪ್ರಥಮ ಬಾರಿಗೆ ಆ ಒಂದು ಸೀಟಿಗೆ ಗೌರವ ತಂದುಕೊಡುವ ಮುಖ ಆ ಸೀಟಲ್ಲಿ ಇವತ್ತಿನವರೆಗೂ ಯಾರು ನಮ್ಮ 274 ಸದಸ್ಯರು ಯಾರೂ ಕೂತಿರಲ್ಲ. ಇದೇ ಪ್ರಥಮ ಬಾರಿಗೆ ಕೂತಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಬನ್ನಿ 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 ಎಲ್ಲ ಬನ್ನಿ ನಮಸ್ಕಾರ. ಬನ್ನಿ. ಏನಾಗಿದೆ? ಬಂದು 5 ನಿಮಿಷ ಬಂದು ನಿಮಿಷ ಬಂದು 5 ನಿಮಿಷ. ಈಗ ಕಚ್ಚಾಯ ಪ್ರವಾಸ ಏನಕ್ಕೆ ಇಟ್ಕೊಂಡಿದ್ದೆ ನಮ್ಮ ಸೀಟ್ ಎಲ್ಲ ಕೂತಿದೆ, ಯಾರೊಬ್ಬರು ಇಟ್ಕೊಂಡು ಕೂತಿರಿ ಅಲ್ಲ. ಬರ್ತಾರೆ ಅದೇನು ಸಮಸ್ಯೆ ಅಂತ ಬಗೆಹರಿಸ್ತಾರೆ. ಅವರೇ ಈಗ ಕಾಡು ಮನೆ ಬಸ್ಸು ಎವ್ರಿ ಡೇ ಇಲ್ಲಿ ಬಸ್ ಸ್ಟ್ಯಾಂಡಿಂದ 5ವರೆಗೆ ಬಸ್ ಅದು ಕಾಡು ಮನೆ ಮೊದಲ ಈ ಸ್ಟೇಷನು ಮತ್ತು ತುಂಬ ಮಾಡಲ್ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ.